ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ ಯಾವುದು? ಆಪ್ಷನ್ ಎ ಹಳದಿ, ಆಪ್ಷನ್ ಬಿ ಕೆಂಪು, ಆಪ್ಷನ್ ಸಿ ನೀಲಿ, ಆಪ್ಷನ್ ಡಿ ಕೇಸರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣವು ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣವಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ: ಕಾಗದವನ್ನು ಒಟ್ಟು ಎಷ್ಟು ಬಾರಿ ಅರ್ಧಕ್ಕೆ ಮಡಚಬಹುದು? ಆಪ್ಷನ್ ಎ 8 ಬಾರಿ, ಆಪ್ಷನ್ ಬಿ 7 ಬಾರಿ, ಆಪ್ಷನ್ ಸಿ 2 ಬಾರಿ, ಆಪ್ಷನ್ ಡಿ 4 ಬಾರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 7 ಬಾರಿ ಕಾಗದವನ್ನು ಅರ್ಧಕ್ಕೆ ಮಡಚಬಹುದು. ನಿಮ್ಮ ಮೂರನೆಯ ಪ್ರಶ್ನೆ: ಯಾವ ರಾಜ್ಯವು ಮಸಾಲೆ ಪದಾರ್ಥ ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಹೊಂದಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ರಾಜ್ಯವು ಮಸಾಲೆ ಪದಾರ್ಥ ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಹೊಂದಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ: ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಜೋರಾಂ. ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ: ಮಾನವನ ದೇಹದ ಅತ್ಯಂತ ಶೀತ ಭಾಗ ಯಾವುದು? ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಮೂಗು, ಆಪ್ಷನ್ ಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಗು ಮಾನವ ದೇಹದ ಅತ್ಯಂತ ಶೀತ ಭಾಗವಾಗಿದೆ. ನಿಮ್ಮ ಆರನೆಯ ಪ್ರಶ್ನೆ: ಹೃದಯಾಘಾತ ಆಗುವ ಮೊದಲು ಬರುವ ಸೂಚನೆ ಯಾವುದು? ಆಪ್ಷನ್ ಎ ವಾಂತಿ, ಆಪ್ಷನ್ ಬಿ ಎದೆನೋವು, ಆಪ್ಷನ್ ಸಿ ತೂಕ ಹೆಚ್ಚು, ಆಪ್ಷನ್ ಡಿ ತಲೆನೋವು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎದೆನೋವು ಹೃದಯಾಘಾತ ಆಗುವ ಮೊದಲು ಬರುವ ಸೂಚನೆಯಾಗಿದೆ. ನಿಮ್ಮ ಏಳನೆಯ ಪ್ರಶ್ನೆ: ಪ್ಲಾಸ್ಟಿಕ್ ಬಾಟಲ್ಗೆ ಬಿಸಿ ನೀರು ಹಾಕಿ ಕುಡಿದರೆ ಯಾವ ಕಾಯಿಲೆಯು ಬರುತ್ತದೆ? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಕುರುಡುತನ, ಆಪ್ಷನ್ ಡಿ ಹೊಟ್ಟೆ ನೋವು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಬರುತ್ತದೆ. ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ: ಕಫದ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಿದರೆ ಒಳ್ಳೆಯದು? ಆಪ್ಷನ್ ಎ ಮೆಣಸು, ಆಪ್ಷನ್ ಬಿ ಶುಂಠಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಹಾಗಲಕಾಯಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿಯನ್ನು ಸೇವಿಸಿದರೆ ಒಳ್ಳೆಯದು. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ: ಶ್ರೀಕೃಷ್ಣನ ಗುರು ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಸಾಂದೀಪನಿ, ಆಪ್ಷನ್ ಸಿ ವಿಶ್ವಾಮಿತ್ರ, ಆಪ್ಷನ್ ಡಿ ವಾಲ್ಮೀಕಿ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂದೀಪನಿ ಶ್ರೀಕೃಷ್ಣನ ಗುರುವಿನ ಹೆಸರಾಗಿದೆ. ನಿಮ್ಮ 10ನೆಯ ಪ್ರಶ್ನೆಯು ಹೀಗಿದೆ: ಈ ಕೆಳಗಿನ ಯಾವ ಜೀವಿಯ ಶರೀರದಲ್ಲಿ ರಕ್ತ ಇರುವುದಿಲ್ಲ? ಆಪ್ಷನ್ ಎ ಸೊಳ್ಳೆ, ಆಪ್ಷನ್ ಬಿ ಜೆಲ್ಲಿಫಿಶ್, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಮನುಷ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜೆಲ್ಲಿಫಿಶ್ನ ಶರೀರದಲ್ಲಿ ರಕ್ತ ಇರುವುದಿಲ್ಲ. ನಿಮ್ಮ 11ನೆಯ ಪ್ರಶ್ನೆಯು ಹೀಗಿದೆ: ದಿನದಲ್ಲಿ ಎಷ್ಟು ಸಲ ಮೂತ್ರ ಮಾಡಿದರೆ ಶುಗರ್ ಇದೆ ಎಂದರ್ಥ? ಆಪ್ಷನ್ ಎ 3 ಸಲ, ಆಪ್ಷನ್ ಬಿ 10 ಸಲ, ಆಪ್ಷನ್ ಸಿ 8 ಸಲ, ಆಪ್ಷನ್ ಡಿ 1 ಸಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 10 ಸಲ ಮೂತ್ರ ಮಾಡಿದರೆ ಶುಗರ್ ಇದೆ ಎಂದರ್ಥ. ನಿಮ್ಮ 12ನೆಯ ಪ್ರಶ್ನೆಯು ಹೀಗಿದೆ: ಪ್ರತಿನಿತ್ಯ ಟೀ ಕುಡಿದರೆ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಅಲರ್ಜಿ ಸಮಸ್ಯೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ನಿಮ್ಮ 13ನೆಯ ಪ್ರಶ್ನೆಯು ಹೀಗಿದೆ: ಯಾವ ಕಂಪನಿಯು ಪ್ರಪಂಚದ ಮೊಟ್ಟ ಮೊದಲ ಫೋನನ್ನು ತಯಾರಿಸಿತು? ಆಪ್ಷನ್ ಎ ಸ್ಯಾಮ್ಸಂಗ್, ಆಪ್ಷನ್ ಬಿ ಮೊಟೊರೊಲಾ, ಆಪ್ಷನ್ ಸಿ ಓಪೋ, ಆಪ್ಷನ್ ಡಿ ವಿವೋ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟೊರೊಲಾ. ನಿಮ್ಮ 14ನೆಯ ಪ್ರಶ್ನೆಯು ಹೀಗಿದೆ: ಮೊಟ್ಟ ಮೊದಲು ಆಂಬ್ಯುಲೆನ್ಸ್ ಅನ್ನು ಪ್ರಾರಂಭಿಸಿದ ದೇಶ ಯಾವುದು? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಯುರೋಪ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಯುರೋಪ್ ಮೊಟ್ಟ ಮೊದಲ ಆಂಬ್ಯುಲೆನ್ಸ್ ಅನ್ನು ಪರಿಚಯ ಮಾಡಿತು. ನಿಮ್ಮ 15ನೆಯ ಪ್ರಶ್ನೆ: ಚಪ್ಪಲಿಯನ್ನು ಮನೆಯ ಯಾವ ಭಾಗದಲ್ಲಿ ಇಟ್ಟರೆ ಧನ ನಷ್ಟವಾಗುತ್ತದೆ? ಆಪ್ಷನ್ ಎ ಹಿಂಭಾಗ, ಆಪ್ಷನ್ ಬಿ ಬಲಗಡೆ, ಆಪ್ಷನ್ ಸಿ ಎಡಗಡೆ, ಆಪ್ಷನ್ ಡಿ ಮುಂಭಾಗ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಲಗಡೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.